ಆಡಳಿತವನ್ನು ಮಾಡಿ ಈ ರಾಜ್ಯದ ಜನತೆಗೆ ಸಾಮಾಜಿಕ ನ್ಯಾಯದ ಅರಿವನ್ನು ಮೂಡಿಸಿದಂತ ಅನೇಕ ಶೋಷಿತ ಸಮಾಜಗಳಿಗೆ ರಾಜಕೀಯ ಮಾನ್ಯತೆ ಕೊಟ್ಟಂತ ಮತ್ತು ಕರ್ನಾಟಕ ರಾಜ್ಯವನ್ನ ಇಡೀ ಭಾರತದಲ್ಲೇ ಅತ್ಯುತ್ತಮ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿದಂತ ಅಂದಿನ ಆ ಸಮಯದಲ್ಲಿ ಅವರಿಗೆ ಬಹಳ ಒತ್ತು ಕೊಟ್ಟು ಆಡಳಿತಕ್ಕೆ ರಾಜ್ಯ ಅನೇಕ ಪರಿವರ್ತನೆಗಳಿಗೆ ಕೊಂಡಂತ ಆ ಸಮಯವನ್ನು ಜ್ಞಾಪಿಸ್ಕೊಳ್ತಾ ಅದಕ್ಕೆ ರೂವಾರಿಗಳಾದಂಥ ದೇವರಾಜ್ ಮೈಕ್ ಸಾಕ್ಬಿಡಪ್ಪ ದೇವರಾಜ್ ಅರಸ್ರವರ ಆ ಕಾಲವನ್ನ ಜ್ಞಾಪಿಸ್ತಾ ಅವರು ಮಾಡಿದಂತ ಅನೇಕ ಪರಿವರ್ತನೆಗಳನ್ನ ಮತ್ತೆ ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡಿದಂತ ಅದರಲ್ಲಿ ಯಶಸ್ಸನ್ನು ಕಂಡಂತ ಆಗಿದೆಯಾ ಹಲೋ ಹಲೋ ಇದೆಯಾ ಯಶಸ್ಸನ್ನು ಕಂಡಂತ ಪ್ರಸ್ತುತ ಈ ರಾಜ್ಯದಲ್ಲಿ ದೇವರಾಜ್ ಅರಸ್ರವರ ದಾರಿಯಲ್ಲಿ ನಡೆದಂತ ಸಿದ್ದರಾಮಯ್ಯನವರು ಇವತ್ತು ಅತಿ ಹೆಚ್ಚು ದೀರ್ಘಕಾಲ ರಾಜಕೀಯ ಮುಖ್ಯಮಂತ್ರಿಗಳಾಗಿ ಕಾರ್ಯಗಳನ್ನು ಮಾಡಿ ಅವರು ನಡೆದು ಬಂದ ದಾರಿಯಲ್ಲಿ ಮತ್ತೆ ಅನೇಕ ಬದಲಾವಣೆಗಳಿಗೆ ಏನೇ ನಿನ್ ಮೈಕು ಬಿಡಪ್ಪ ಏನೋ ಹೇಳಿ ಮುಗಿಸ್ತೀವಿ ಆ ದಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಈ ರಾಜ್ಯದ ಜನತೆ ಅಹಿಂದ ವರ್ಗ ಅಂತ ಹೇಳಿದ್ರೆ ಬರೀ 3 ಒಕ್ಕೂಟದಿಂದ ಸಾಧ್ಯವಿಲ್ಲ. ಅದೇ ರೀತಿ ಅಹಿಂದಗಳ ಜೊತೆಗೆ ಎಲ್ಲ ವರ್ಗದ ಬಡವರನ್ನ ಸೇರಿಸಿ ಅವ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿದ ಕೀರ್ತಿ ದೇವರಾಜ್ ಅರಸರ ಅಡಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕಾರಣ ಇಷ್ಟೇ, ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಏನೋ ಒಂದು ಮಾಡ್ರಪ್ಪ, ನಾಟಿ ಕೋಳಿ ಸಾರು ಕಾಯ್ತಾ ಇದೆ. ಬಂಧುಗಳೇ, ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಬರ್ತಾ ಇಲ್ಲ, ನಾನೇನೋ ಮಾಡಲಿ. ನೆಕ್ಸ್ಟ್ ನಾನು ಹೆಚ್ಚಿಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೇನಪ್ಪ ಸಂತೋಷ ಅಂತ ಹೇಳಿದ್ರೆ, ನಾನು ವಿದ್ಯಾರ್ಥಿ ನಾಯಕನಾಗಿ ರೂಪುಗೊಂಡಂಥದ್ದು ಮತ್ತು ಈ ರಾಜ್ಯದಲ್ಲಿ ದೇವರಾಜ್ ಅರಸರವರು ಕನ್ವೀನರ್ ಆಗಿ ಬಂದಂತ ಸಂದರ್ಭದಲ್ಲಿ 72ರಲ್ಲಿ ಮಾಗಡಿಯಲ್ಲಿ ನಡೆದಂತ ಯುವಕ ಕಾಂಗ್ರೆಸ್ಸಿನ ನೇತೃತ್ವವನ್ನು ನಾವೆಲ್ಲ ವಹಿಸಿ ಅವ್ರಿಗೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ಆದೇಶದ ಮೇರೆಗೆ ಮಾಗಡಿಯಲ್ಲಿ ನಡೆದಂತ ಆ ಯುವಕ ಕಾಂಗ್ರೆಸ್ಸಿನ ಸಂಘಟನೆ ಮಾಲ್ಯ ಗುಂಡೂರಾಯರನ್ನ ಅಧ್ಯಕ್ಷರಾಗಿ ಮಾಡುವ ಮೂಲಕ ದೇವರಾಜ್ ಅರಸರಿಗೆ ನಾವು ಸಾಥ್ ಕೊಟ್ಟಿದ್ವಿ ಅಂತಕ್ಕಂಥದ್ದನ್ನ ಒಂದಾದ್ರೆ, ಯಾವ್ದು ಮಾತಾಡ್ಬೇಕ, ಯಾವಲ್ಲಿ ಶಿಷ್ಯರು ಕಳ್ಸ ಇಲ್ಲಿ ಇಲ್ಲಿ ಕೂತ್ಕೊಂಡು ಅಲ್ಲಿ ಆರ್ಡರ್ ಮಾಡ್ಬೇಡ, ಯಾವ್ದ್ರಲ್ಲಿ ಮಾತಾಡ್ಬೇಕು ಕೇಳ. ನಿನ್ಗೆ ಯಾರು ಶಿಷ್ಯರಿಲ್ವಾ? ಕಳಿಸು ಮತ್ತೆ ಇಲ್ಲಿ ಅವರಲ್ಲಿ ಅಲ್ಲಿ ಕೂತ್ಕೊಂಡು ಎಲ್ಲಿ ನೋಡ್ತಾ ಇದ್ದೆ ಕಪಿ ಬೈಕ್ ಕೆಟ್ಟ ಮೇಲೆ ಸರ್ ಮಾಡೋದು ನಿಮ್ ಧರ್ಮ ಅಲ್ವೇನ? ಬರ ಮೇಲೆ ನಂದು ಹೋಗ್ಲಿ ಬೇರೆಯವ್ರು ಮಾತಾಡೋವಾಗ ಸರ್ ಮಾಡೋ
ಬಂಧುಗಳೇ, ಅಲ್ಲಿಂದ ಪ್ರಾರಂಭವಾದಂಥ ಈ ಹೋರಾಟ ಸಿದ್ದರಾಮಯ್ಯನವರಿಗೆ ಅಧಿಕಾರ ತಪ್ಪದಂಥ ಸಂದರ್ಭದಲ್ಲಿ ಅಹಿಂದ ವರ್ಗ, ಆ ಅಹಿಂದ ವರ್ಗದ ರೂವಾರಿಗಳು ಜಾಲಪ್ಪನವ್ರ ಜೊತೆಗೂಡಿ ಅವರಿಗೆ ಮತ್ತೆ ಅಧಿಕಾರ ಸಿಗುವಂತ ಹೋರಾಟವನ್ನು ಮಾಡಿದಾಗ ನಾವೆಲ್ಲ ಸೇರಿ, ನನ್ನ ಜೊತೆ ಬಹಳ ಜನ ಇದ್ರು, ಆದರೆ ನಾನು ಇವತ್ತಿಲ್ಲಿ ಇದ್ದೇನೆ. ಅದು ಹುಬ್ಬಳ್ಳಿಯ ಹೋರಾಟ ಇರ್ಬೋದು, ತುಮಕೂರಿನ ಹೋರಾಟ ಇರ್ಬೋದು, ಹಾಸನದ ಹೋರಾಟ ಇರ್ಬೋದು, ಮತ್ತು ದಾವಣಗೆರೆಯನ್ನು ನಾವು ಮರೆಯೋಗಿಲ್ಲ. ದಾವಣಗೆರೆಯ ಹೋರಾಟದಿಂದ ಸಿದ್ದರಾಮಯ್ಯನವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಸಿಗೋದಕ್ಕೆ ಅವಕಾಶ ಆಯಿತು ಅನ್ನೋದನ್ನು ಜ್ಞಾಪಿಸ್ತಾ, ಅವರು ಅಧಿಕಾರವನ್ನು ವಹಿಸಿಕೊಂಡ ಪ್ರಥಮ ದಿನ ಬಸವಣ್ಣನವರ ಬಸವ ಜಯಂತಿ ದಿನ ಏನು ಹಿಂದೆ ದೇವರಾಜ ಅರಸರು ಹಾಕಿಕೊಟ್ಟಂಥ ಕಾರ್ಯಕ್ರಮಗಳನ್ನು ಮತ್ತೆ ಅವರು ಜಾರಿ ತರೋದರಲ್ಲಿ ಮುಖ್ಯಸ್ಥ ಕೆಲಸವನ್ನು ಮಾಡಿದಂಥ ಸಮಯವನ್ನು ಜ್ಞಾಪಿಸ್ಕೊಳ್ತಾ, ಇವತ್ತಿಗೂ ಕೂಡ ಏನು ಸಿದ್ದರಾಮಯ್ಯನವರು ಆಡಳಿತ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಾಜಗಳಿಗೆ ನೋವುಂಡಂಥ ಸಮಾಜಗಳಿಗೆ ಧ್ವನಿ ಕೊಟ್ಟಂಥ ಕೀರ್ತಿ ದೇವರಾಜ ಅರಸರವರದು. ಆ ಒಂದು ಸಂದರ್ಭದಲ್ಲಿ ಅಂಥ ಒಂದು ಕಾರ್ಯಕ್ಕೆ ಒತ್ತು ಕೊಟ್ಟು ಇವತ್ತು ಕುಶಾಲ್ ಅವರು, ನವೀನ್ ಅವರು, ಮನೋಹರ್ ಅವರು, ನಿಂಗಪ್ಪ ಪೂಜಾರಿ, ಕಲ್ಯಾಣ್ ಕುಮಾರ್, ಮಹಾಂತೇಶ್, ಮನೋಜ್ ಮುಂತಾದ ಯುವಕತ ಸಂಘಟನೆ ಈ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ನಾನು ಇಲ್ಲಿ ಹೆಚ್ಚಿಗೆ ಮಾತನಾಡದೆ, ಅಂದು ದೇವರಾಜ ಅರಸ್, ಇಂದು ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನು ಹೇಳಿ ಹೆಚ್ಚು ನಾವು ಸಮಯನ ತೆಗೆದುಕೊಳ್ಳದೆ, ಯಾಕೆ ಅಂತ ಹೇಳಿದ್ರೆ ನೀವು ಭಾಳ ಕಷ್ಟಪಟ್ಟು ಬರೀ ನೆಲಮಂಗಲದವರಲ್ಲ, ಬೆಂಗಳೂರಿನವರಲ್ಲ, ರಾಜ್ಯಾದ್ಯಂತ ಸಂಘಟನೆಯನ್ನು ಮಾಡಿ ಹೋರಾಟವನ್ನು ಮಾಡಿದಂಥ ತಂಡ ಇವತ್ತು ಇಲ್ಲಿ ನಮ್ಮನ್ನು ಕರೆಸಿ, ವೇದಿಕೆಗಿರ್ತಕ್ಕಂಥ ಹಿರಿಯರನ್ನೆಲ್ಲ ಕರೆಸಿ ಯುವ ಸಂಘಟನೆ ಇವತ್ತು ನೀವು ಈ ಕಾರ್ಯ ಮಾಡೋದ್ರ ಜೊತೆಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿ. ಯಾಕೆ ಅಂತ ಹೇಳಿದ್ರೆ, ಅಂದು ದೇವರಾಜ ಅರಸರ ಕಾರ್ಯವನ್ನು ನೋಡಿದಂಥ ನಾವು, ಇಂದು ಸಿದ್ದರಾಮಯ್ಯನವರ ಕಾರ್ಯವನ್ನು ನೋಡಿದಂಥ ನೀವು ಎಲ್ಲರೂ ಒಳಗೊಂಡಂತೆ ಮುಂದಿನ ದಿನಮಾನದಲ್ಲಿ ಇದನ್ನು ನಡೆಸ್ಕೊಂಡು ಹೋಗಬೇಕು. ನಿಕೇತ್ ರಾಜ್ರವರು ಮತ್ತು ವಿನಯ್ ಕುಮಾರ್ ಅವರು ಮಾತನಾಡಲಿ. ನನ್ನ ಅನಿಸಿಕೆ ಏನು ಅಂಬೇಡ್ಕರ್ ಅವರು ಹೇಳಿದ್ದಾರೆ, ವಿದ್ಯೆ, ಸಂಘಟನೆ, ಹೋರಾಟ, ಅದರಲ್ಲಿ ನಾವು ಮುಂದಾಗೋಣ ಅಂತ ಮಾತನ್ನು ಹೇಳಿ, ಜೊತೆಗೆ ಒಂದು ಮಾತು ಅಂಬೇಡ್ಕರ್ ಅವರು ಹೇಳಿದ್ದು, ನಾವು ಹಾಕಿರ್ತಕ್ಕಂಥ ರಥ ಎಳೀರಿ, ಎಳಿದ ಇದ್ದರೆ ಅಲ್ಲೇ ನಿಲ್ಲಿಸಿ, ಹಿಂದಕ್ಕೆ ಎಳಿಬೇಡಿ ಅಂತಕ್ಕಂಥ ಏನು ಹೇಳಿದ್ದಾರೆ, ಈ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ, ಎಲ್ಲರೂ ಕೂಡ ಊಟದ ಕಡೆ ಗಮನ ಇದೆ. ಸಂತೋಷದಿಂದ ಜನವರಿ 6 ನಾಟಿ ಕೋಳಿ 6 ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಮುಂದುವರಿಸಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.